2026ರ ಫಿಫಾ ವಿಶ್ವಕಪ್ನ ಎಫ್ ಗುಂಪಿನ ಪಂದ್ಯದಲ್ಲಿ ಸ್ವೀಡನ್ ತಂಡ ಟ್ಯುನೇಷಿಯಾವನ್ನು 5-1 ಗೋಲುಗಳ ಭಾರೀ ಅಂತರದಿಂದ ಮಣಿಸಿದೆ. ಈ ಪಂದ್ಯದಲ್ಲಿ ಸ್ವೀಡನ್ ಪರ ಯಾಸಿನ್ ಅಯಾರಿ 2 ಗೋಲುಗಳನ್ನು ಬಾರಿಸಿದರೆ ಅಲೆಕ್ಸಾಂಡರ್ ಇಸಾಕ್, ವಿಕ್ಟರ್ ಗ್ಯುಕೆರೆಸ್ ಮತ್ತು ಮ್ಯಾಟಿಯಾಸ್ ಸ್ವಾನ್ಬರ್ಗ್ ತಲಾ 1 ಗೋಲನ್ನು ಗಳಿಸಿ ತಂಡದ ಗೆಲುವಿಗೆ ಪ್ರಮುಖ ಕಾರಣರಾದರು. ಟ್ಯುನೇಷಿಯಾ ಪರ ಒಮರ್ ರೆಕಿಕ್ ಏಕೈಕ ಗೋಲು ಗಳಿಸಿದರು. ಫಿಫಾ ವಿಶ್ವಕಪ್ 2026ರ ಎಫ್ ಗುಂಪಿನ ಪಂದ್ಯದಲ್ಲಿ ಸ್ವೀಡನ್ ತಂಡ ಟ್ಯುನೇಷಿಯಾ ವಿರುದ್ಧ 5-1 ಗೋಲುಗಳ ಭರ್ಜರಿ ಜಯವನ್ನು ಸಾಧಿಸಿತು. ಯಾಸಿನ್ ಅಯಾರಿ 2 ಗೋಲುಗಳನ್ನು ಬಾರಿಸಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಮೆಕ್ಸಿಕೋದ ಮಾಂಟೆರಿಯಲ್ಲಿ ನಡೆದ ಈ ಪಂದ್ಯದಲ್ಲಿ ಸ್ವೀಡನ್ ಪರ ಅಲೆಕ್ಸಾಂಡರ್ ಇಸಾಕ್, ವಿಕ್ಟರ್ ಗ್ಯುಕೆರೆಸ್ ಮತ್ತು ಮ್ಯಾಟಿಯಾಸ್ ತಲಾ 1 ಗೋಲನ್ನು ಬಾರಿಸಿ ತಂಡದ ಗೆಲುವನ್ನು ಖಚಿತಪಡಿಸಿದರು. ಟ್ಯುನೇಷಿಯಾದ ಪರ ಒಮರ್ ರೆಕಿಕ್ ಏಕೈಕ ಗೋಲನ್ನು ಗಳಿಸಿದರು. ಸ್ವೀಡನ್ ತನ್ನ ಮುಂದಿನ ಪಂದ್ಯದಲ್ಲಿ ನೆದರ್ಲ್ಯಾಂಡ್ಸ್ ತಂಡವನ್ನು ಎದುರಿಸಲಿದ್ದು, ಟ್ಯುನೇಷಿಯಾ ಜಪಾನ್ ತಂಡವನ್ನು ಎದುರಿಸಲಿದೆ. ಇನ್ನು ದೇಶದಾದ್ಯಂತ ಫುಟ್ಬಾಲ್ ಅಭಿಮಾನಿಗಳ ಉತ್ಸಾಹ ಮತ್ತೊಂದು ಕಡೆ ತಾರಕಕ್ಕೇರಿದೆ. ಯಾವುದೇ ಅಡೆತಡೆ ಇಲ್ಲದೆ ಅತ್ಯುತ್ತಮ ಡಿಜಿಟಲ್ ವೀಕ್ಷಣಾ ಅನುಭವದೊಂದಿಗೆ ಈ ಕ್ರೀಡಾ ರೋಮಾಂಚನವನ್ನು ಸವಿಯುವುದಕ್ಕೆ ಇವತ್ತೇ ZEE5 ಮತ್ತು ಯುನೈಟೆಡ್ 8 ಸ್ಪೋರ್ಟ್ಸ್ನಲ್ಲಿ ನೀವು ಲೈವ್ ಅನ್ನು ವೀಕ್ಷಣೆ ಮಾಡಬಹುದು. ನಿಮ್ಮ ನೆಚ್ಚಿನ ತಂಡವನ್ನು ಹುರಿದುಂಬಿಸಬಹುದು.